ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರುತಿ ವಿನೋದ್. ಇವತ್ತು ನಾನೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬಂದಿದ್ದೀನಿ. ಯಾರಿಗೆ ತಾನೇ ಚೆನ್ನಾಗಿ ಕಾಣೋದಂದ್ರೆ ಇಷ್ಟ ಇರಲ್ಲ ಹೇಳಿ? ಎಲ್ರಿಗೂ ಇಷ್ಟ ಇದ್ದೇ ಇರತ್ತೆ. ಬಟ್ ಪ್ರತಿದಿನ ಮೇಕಪ್ ಮಾಡಕ್ಕಂತೂ ಆಗಲ್ಲ. ಸೊ ಅದಕ್ಕೆ ನಾವು ಮಾಡ್ಬೇಕಾಗಿರೋದು ಸ್ಕಿನ್ ಕೇರ್ ರೊಟೀನ್. ಚಿಕ್ಕ ವಯಸ್ಸಿಂದ ದೊಡ್ಡ ವಯಸ್ಸವರೆಗೂ ಬಾಯ್ಸ್ ಇರ್ಬೋದು, ಗರ್ಲ್ಸ್ ಇರ್ಬೋದು, ಎಲ್ಲರೂ ಸ್ಕಿನ್ ಕೇರ್ ರೊಟೀನ್ ನ ಮೇಂಟೈನ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಬಟ್ ಎಷ್ಟೊಂದ್ ಜನಕ್ಕೆ ಯಾವ್ದು ಪ್ರಾಪರ್ ಸ್ಕಿನ್ ಕೇರ್ ರೊಟೀನೋ ಇಲ್ಲ ಪಾರ್ಲರ್ಗೆ ಹೋದಾಗ ಏನೇನ್ ಮಾಡಿಸ್ಕೋಬೇಕು ಮಾಡಿಸ್ಕೋಬಾರ್ದು ಅನ್ನೋದ್ರ ಬಗ್ಗೆ ಅಷ್ಟು ನಾಲೆಜ್ ಇರಲ್ಲ. ಬಟ್ ಇವತ್ತು ನಮ್ ಜೊತೆ 14 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋ ದರ್ಶಿನಿ ಅವರು ಇದ್ದಾರೆ. ಅವ್ರು ನಮ್ಗೆ ಇದ್ರ ಬಗ್ಗೆ ಎಲ್ಲಾನು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಎಲ್ಲೂ ಸ್ಕಿಪ್ ಮಾಡ್ತೇನೆ, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನನ್ಗೂ ಯೂಸ್ಫುಲ್ ಆಗುತ್ತೆ, ಜೊತೆಗೆ ನಿಮ್ಗೂ ಯೂಸ್ಫುಲ್ ಆಗುತ್ತೆ. ಹಾಯ್ ದರ್ಶಿನಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಶ್ರುತಿ. ಈ ಒಂದು ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ನನಗೂ ಕೂಡ ಥ್ಯಾಂಕ್ ಯು. ಈ ಒಂದು ಸೆಷನ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅನ್ಕೊಂತೀನಿ. ಹೋಪ್ಫುಲಿ ಎಸ್, 100% ಯೂಸ್ಫುಲ್ ಆಗುತ್ತೆ. ಸೊ ತಡ ಮಾಡದೆ ಲೆಟ್ಸ್ ಡೈರೆಕ್ಟ್ಲಿ ಜಂಪ್ ಇನ್ ಟು ದ ಕ್ವೆಶನ್ಸ್. ಮೊದಲನೇದಾಗಿ, ಸೊ ಸ್ಕಿನ್ ಮೇಂಟೆನೆನ್ಸ್ ಗೆ ಒಂದು ಡೈಲಿ ರೊಟೀನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಒಂದು ಬೇಸಿಕ್ ಡೈಲಿ ರೊಟೀನ್ ನ ನಮ್ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಖಂಡಿತ ಶ್ರುತಿ ಅವರ. ಸ್ಕಿನ್ ಕೇರ್ ಅಂತ ಬಂದ್ರೆ ನಮ್ಗೆ ತ್ರೀ ಟೈಪ್ಸ್ ಆಫ್ ಸ್ಕಿನ್ ಕೇರ್, ತ್ರೀ ಟೈಪ್ಸ್ ಆಫ್ ಸ್ಕಿನ್ಸ್ ಇರುತ್ತೆ. ಡ್ರೈ ಸ್ಕಿನ್ ಬರುತ್ತೆ, ಆಯಿಲಿ ಸ್ಕಿನ್, ಮತ್ತೆ ಕಾಂಬಿನೇಷನ್ ಸ್ಕಿನ್ ಬರುತ್ತೆ. ಸೊ ಈಗ ಒಬ್ಬೊಬ್ರಿಗೆ ಒಂದೊಂದ್ ತರ ಅದು ಸೆಟ್ ಆಗ್ತಾ ಹೋಗುತ್ತೆ. ಒಬ್ರಿಗೆ ಒಂದೇ ತರ ಕ್ರೀಮ್ ನಾವು ಸಜೆಸ್ಟ್ ಮಾಡಕ್ ಆಗೋದಿಲ್ಲ. ಆ ಸ್ಕಿನ್ ಗೆ ನಾವ್ ಯಾವ ರೀತಿ ಯಾವ ಟೈಪ್ ಸ್ಕಿನ್ ಇರುತ್ತೆ ಅದ್ ನೋಡಿ ಸಜೆಷನ್ ಮಾಡ್ಬೇಕಾಗುತ್ತೆ. ಸೊ ಡೈಲಿ ಎಲ್ಲರಿಗೂ ಸೆಟ್ ಆಗೋದು ಅಂತ ಅಂದ್ರೆ ನಾವು ಯೂಶಲಿ ರೆಗ್ಯುಲರ್ ಆಗಿ ಹೇಗ್ ಮಾಡ್ಬೇಕಂತಂದ್ರೆ ಮಾಯಶ್ಚರೈಸರ್, ಕಂಪಲ್ಸರಿ ಮಾಯಶ್ಚರೈಸರ್ ಯೂಸ್ ಮಾಡ್ಲೇಬೇಕು. ಮತ್ತೆ ಸನ್ಸ್ಕ್ರೀನ್ ಇದೇ ಬ್ರ್ಯಾಂಡ್ ಯೂಸ್ ಮಾಡಿ ಅಂತ ನಾವು ಹೇಳಕ್ ಆಗೋದಿಲ್ಲ. ಸೊ ಒಬ್ಬೊಬ್ರದ್ದು ಒಂದೊಂದ್ ಸ್ಕಿನ್ ಟೈಪ್ ಇರೋದ್ರಿಂದ ಆ ಸ್ಕಿನ್ ಗೆ ಏನ್ ಸೆಟ್ ಆಗುತ್ತೆ ಅದನ್ನ ನೋಡ್ಕೊಂಡು ನಾವು ಯೂಸ್ ಮಾಡ್ಬೇಕಾಗುತ್ತೆ. UV ಪ್ರೊಟೆಕ್ಷನ್ ಇರೋದು ತುಂಬಾ ಇಂಪಾರ್ಟೆಂಟ್ ಸನ್ಸ್ಕ್ರೀನ್ ಅಲ್ಲಿ. ಸೊ ಹಾಗಾಗಿ UV ಪ್ರೊಟೆಕ್ಷನ್ ಎಲ್ಲ ಇದೆಯಾ, ಅದ್ರಲ್ಲಿ ಏನೇನ್ ಇದೆ, ಇಂಗ್ರೀಡಿಯೆಂಟ್ಸ್ ಅಲ್ಲಿ ಏನೇನ್ ಬರುತ್ತೆ ಅದೆಲ್ಲ ತಿಳ್ಕೊಂಡು ತಗೋಬೇಕಾಗತ್ತೆ. ಅದನ್ನ ಕಂಪಲ್ಸರಿ ಯೂಸ್ ಮಾಡ್ಕೊಂಡ್ ಬಂದ್ರೆ ನಿಮ್ಗೆ ಸ್ಕಿನ್ ಡ್ಯಾಮೇಜ್ ಆಗಕ್ ತಪ್ಪುತ್ತೆ. ಮತ್ತೆ ನೀವು ಟ್ಯಾನ್ ಆದ್ಮೇಲೆ ನೀವು ಬಂದ್ಬಿಟ್ಟು ಟ್ಯಾನ್ ಆಯ್ತು ಕಪ್ಪಾದ್ವಿ ಅನ್ನೋದಕ್ಕಿಂತ ಅದಾಗೋದಿಕ್ ಮುಂಚೆನೆ ಪ್ರೊಟೆಕ್ಷನ್ ತಗೊಳ್ಳೋದು ಸ್ಕಿನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ಬೇಸಿಕ್ ಆಗಿ ಎಲ್ಲರೂ ಒಂದ್ ಮಾಯಶ್ಚರೈಸರ್ ಮತ್ತೆ ಒಂದು ಸನ್ಸ್ಕ್ರೀನ್ ಲೋಷನ್ ಈಸ್ ಅ ಮಸ್ಟ್ ಅಂತ ಹೇಳ್ತೀರಾ? ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ ಬಿಸಿಲಿರ್ಲಿ ಬಿಡ್ಲಿ, ಮನೇಲಿ ಇರ್ಲಿ ಹೊರಗಡೆ ಹೋಗ್ಲಿ, ಕಂಪಲ್ಸರಿ ಮಾಯಶ್ಚರೈಸರ್ ಸನ್ಸ್ಕ್ರೀನ್ ಇಸ್ ದ ಮಸ್ಟ್. ಎಲ್ಲರೂ ಒಂದು 15 ಇಯರ್ಸ್ ಎಬೋ ಬಂದ ತಕ್ಷಣ ನೀವು ಸನ್ಸ್ಕ್ರೀನ್ ನೋಡ್ಕೊಂಡು, ಮಕ್ಳು ಕೂಡ ಬಂದಿದೆ ಈಗ, ಬೆಟರ್ ಮಕ್ಳಿಂದ ಹಿಡಿದು ದೊಡ್ಡವರವರೆಗೂ ಯೂಸ್ ಮಾಡಿದ್ರೆ ಬೆಟರ್. ತುಂಬಾನೇ ಒಳ್ಳೆ ನಮ್ಗೆ ಸ್ಕಿನ್ ಡ್ಯಾಮೇಜ್ ಆಗೋದನ್ನ ತಡಿಬಹುದು. ಬೇಸಿಕ್ ಸ್ಕಿನ್ ಕೇರ್ ರೊಟೀನ್ ಬಗ್ಗೆ ತುಂಬಾನೇ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ಕೊಟ್ರಿ. ಸೊ ನನ್ನ ನೆಕ್ಸ್ಟ್ ಕ್ವೆಶನ್ ಬಂದು, ತುಂಬಾ ಜನ ಪ್ರತಿದಿನ ಮೇಕಪ್ ಗೆ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ, ಅಂತವ್ರಿಗೆ ನೀವ್ ಏನ್ ಹೇಳ್ತೀರಾ ದರ್ಶಿನಿ? ಹೌದು, ಈಗ ಹೊರಗಡೆ ಹೋಗ್ತೀವಿ ಅಂತಂದ್ರೆ ನಾವು ಮನೇಲೆ ಇದ್ದಾಗ ಸನ್ಸ್ಕ್ರೀನ್ ಮಾಯಶ್ಚರೈಸರ್ ಹಾಕೊಂಡು ಮೇಂಟೈನ್ ಮಾಡ್ತೀವಿ. ಬಟ್ ಎಲ್ಲಾರು ಹೊರಗಡೆ ಹೋದಾಗ ನಮ್ಗೆ ಲಿಟಲ್ ಮೇಕಪ್ ಬೇಕೇ ಬೇಕಂತ ಆಗುತ್ತೆ. ಸೊ ಅಂತ ಟೈಮಲ್ಲಿ ಖಂಡಿತ ನಾವು ಮೇಕಪ್ ಯೂಸ್ ಮಾಡ್ಬೋದು. ಆದ್ರೆ ನಾವು ಅಗೇನ್ ನಾನು ಅದನ್ನೇ ಹೇಳ್ತೀನಿ, ಏನೇ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಪ್ರೊಫೆಷನಲ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ಬೇಕು. ನಾವೀಗ ತುಂಬಾ ಕಡಿಮೆ ರೇಟ್ ಅದೆಲ್ಲ ಸಿಕ್ಕೊಂಡು ಬೇರೆ ಚಿಕ್ಕ ಚಿಕ್ಕದು ಪ್ರಾಡಕ್ಟ್ಸ್ ಕಡಿಮೆಗೆ ಸಿಕ್ಕುತ್ತೆ ಅಂತ ತಗೊಂಡು ಯೂಸ್ ಮಾಡಿದ್ರೆ ಖಂಡಿತ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಲ್ಯಾಕ್ಮಿ ಆಗ್ಬೋದು, ಹುಡಾ ಆಗ್ಬೋದು, ಮ್ಯಾಕ್ ಆಗ್ಬೋದು, ಕ್ರೈಲಾನ್ ಆಗ್ಬೋದು, ಇದೆಲ್ಲ ಒಳ್ಳೆ ಬ್ರ್ಯಾಂಡ್. ಇದು ಆ ತರದ್ ಯೂಸ್ ಮಾಡಿದ್ರೆ ನಿಮ್ಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಬಟ್ ಅದ್ರ ತಕ್ಕಂತೆ ನೀವು ಮೇಕಪ್ ಮಾಡಿದ್ಮೇಲೆ ಅದನ್ನ ಹೇಗೆ ಮನೆಗ್ ಬಂದ ತಕ್ಷಣ ನೀಟಾಗಿ ಮೇಕಪ್ ರಿಮೂವ್ ಮಾಡ್ಬೇಕು. ಮೇಕಪ್ ರಿಮೂವ್ ಮಾಡಾದ್ಮೇಲೆ ಮಾಯಶ್ಚರೈಸರ್ ಹಾಕೊಬೇಕು. ಅದೇ ತರ ನೀವು ಸ್ಕಿನ್ ಕೇರ್ ಕೂಡ ಮಾಡ್ಕೊಂಡ್ರೆ ಖಂಡಿತ ನಿಮ್ಗೆ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲ, ಸ್ಕಿನ್ ಡ್ಯಾಮೇಜ್ ಆಗಲ್ಲ, ಡ್ರೈ ಆಗೋದಿಲ್ಲ, ಪಿಗ್ಮೆಂಟೇಶನ್ ಬರಲ್ಲ. ಇಲ್ಲ ನೀವು ಹಾಗೆ ಸುಸ್ತಾಯ್ತು, ಅಪ್ಪ ಮೇಕಪ್ ತೆಗಿಯಕ್ ಬೇಜಾರು ಅಂತ ಅನ್ಕೊಂಡು ನೀವು ಹಾಗೆ ಲಿಪ್ಸ್ಟಿಕ್ ತೆಗಿದೆ, ಮೇಕಪ್ ತೆಗಿದೆ, ನೀವು ಹಾಗೆ ಮಲ್ಕೊಂಡ್ರೆ ಖಂಡಿತ ಸ್ಕಿನ್ ಡ್ಯಾಮೇಜ್ ಆಗುತ್ತೆ, ಡ್ರೈ ಆಗುತ್ತೆ, ಪಿಗ್ಮೆಂಟೇಶನ್ ಬರುತ್ತೆ. ಸೊ ಮೇಕಪ್ ಮಾಡೋದ್ರ ಜೊತೆಗೆ ಅದ್ರದ್ದು ಕೇರ್ ಕೂಡ ನೀವು ನೋಡ್ಕೊಂಡ್ರೆ ಖಂಡಿತ ಏನೋ ತೊಂದರೆ ಇಲ್ಲ. ಮತ್ತೆ ಹೇಗೆ ಬ್ರ್ಯಾಂಡ್ ನೀವು ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಮೇಕಪ್ ಮಾಡೋದು ಎಷ್ಟು ಇಂಪಾರ್ಟೆಂಟ್, ಆ ಮೇಕಪ್ ನ ಪ್ರಾಪರ್ ಆಗಿ ರಿಮೂವ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ತೀರಾ? ಸೊ ಇವಾಗ ಮೇಕಪ್ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನೊಂದು ಬಂದು, ಯೂಶಲಿ ಒಂದು ಕಾಲೇಜ್ ಅಂತ ಹೋಗಾದ್ಮೇಲಿಂದನು ಎಲ್ಲರೂ ಫೇಶಿಯಲ್ಸ್ ನ ಪ್ರಿಫರ್ ಮಾಡ್ತಾರೆ. ಸೊ ಯಾವ್ದು ಪ್ರಾಪರ್ ಏಜ್ ಫೇಶಿಯಲ್ಸ್ ಎಲ್ಲ ಮಾಡಿಸ್ಕೊಳಕ್ಕೆ ಅಂತ ನಿಮ್ಗೆ ಅನ್ಸುತ್ತೆ? ಈಗ ಫೇಶಿಯಲ್ಸ್ ಅಂತ ಬಂದ್ರೆ ನಿಮ್ಗೆ ಅಬೌವ್ 18 ಇಯರ್ಸ್ ಹೋದ್ರೆ ಯಾಕಂದ್ರೆ ನಿಮ್ಗೆ 16, 17 ಒಂದು ಟೀನ್ ಏಜ್ ಅಲ್ಲಿ ಬಂದಾಗ ನಿಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಾಗುತ್ತೆ, ಮಕ್ಕಳು ಆಟ ಆಡ್ತಿರ್ತಾರೆ. ಸೊ ಆಗ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲಾ ಕಡೆ ಚೆನ್ನಾಗ್ ಆಗೋದ್ರಿಂದ ಅವ್ರಿಗೇನು ನೆಸೆಸಿಟಿ ಇರೋದಿಲ್ಲ. ಅಬೌವ್ 18, 20 ಇಯರ್ಸ್ ಆದ್ಮೇಲೆ ನಿಮ್ಗೆ ಫೇಶಿಯಲ್ಸ್ ತಗೋಬಹುದು. ಆಗ ನಿಮ್ಗೆ ಒಂದೆರಡು ಹೊರಗಡೆ ಓಡಾಡೋದು ಕಡಿಮೆ ಆಗುತ್ತೆ, ನಮ್ಗೆ ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ಕಡಿಮೆ ಆಗ್ತಾ ಬರುತ್ತೆ. ಡ್ಯೂಟಿಗೆ ಹೋಗ್ಬೋದು, ಏನೋ ಒಂದು ಬಿಸಿ ಲೈಫ್ ಆಗಿರುತ್ತೆ. ರಿಂಕಲ್ಸ್ ಅವಾಗಿಂದ ಸ್ಟಾರ್ಟ್ ಆಗುತ್ತೆ. 20 ಅಬೌವ್ ಆದ್ಮೇಲೆ ಸಣ್ಣ ಸಣ್ಣ ಪ್ರಾಬ್ಲಮ್ಗಳು ಸ್ಕಿನ್ ಶುರು ಆಗುತ್ತೆ.
ಆಗಿಂದ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ. ಫೇಶಿಯಲ್ಸ್ ಎಲ್ಲ ಅಬೌಟ್ 20, ಮತ್ತೆ ಹೇಗೇನ್ ಒಳ್ಳೆ ಸೆಲೂನ್ ಹೋಗ್ಬೇಕು, ಮತ್ತೆ ನಾವು ಮನೇಲೆ ಫೇಶಿಯಲ್ಸ್ ಮನೇಲೆ ಮಾಡ್ಕೋತೀವಿ ಅಂತ ಹೇಳ್ತಾರೆ. ಬಟ್ ನಿಮ್ಗೆ ಸೆಲೂನ್ ನಲ್ಲಿ ಸರ್ವಿಸ್ ತಗೊಳೋದಿಕ್ಕೂ ಮನೇಲೆ ಮಾಡ್ಕೊಳ್ಳೋದಿಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ನೀವು ಸೆಲೂನ್ಗೆಲ್ಲ ಹೋದ್ರಾಗ ಪ್ರೊಫೆಷನಿಸ್ಟ್ ಹತ್ರ ಹೋದ್ರೆ ನೀಟಾಗಿ ಸ್ಟ್ರೋಕ್ ಕೊಡ್ತಾರೆ. ಸೊ ನಿಮ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ನಿಮ್ಗೆ ರಿಸಲ್ಟ್ ಕೂಡ ಅದೇ ತರ ಚೆನ್ನಾಗಿ ಬರುತ್ತೆ. ನೀವು ಮನೇಲಿ ಮಾಡ್ಕೊಂಡು ಹೇಗೇಗೋ ನೀವು ಸ್ಟ್ರೋಕ್ ಕರೆಕ್ಟ್ ಆಗಿ ಕೊಡದೆ ಮಾಡ್ಕೊಂಡ್ರೆ ಸ್ಕಿನ್ ಲೂಸ್ ಆಗತ್ತೆ. ಸೊ ಅದರಿಂದ ನಿಮ್ಗೆ ರಿಸಲ್ಟ್ ಏನು ನಿಮ್ಗೆ ಸಿಗೋದಿಲ್ಲ. ಬಟ್ ನಿಮ್ಗೆ ಒಳ್ಳೆ ಕಡೆ ನಿಮ್ ಸರ್ವಿಸ್ ತಗೊಂಡ್ರೆ ಫೇಶಿಯಲ್ ತುಂಬಾ ಚೆನ್ನಾಗಿ ರಿಸಲ್ಟ್ ಇರುತ್ತೆ, ಮತ್ತೆ ಸ್ಕಿನ್ ಟೈಟ್ನಿಂಗ್ ಸಿಗುತ್ತೆ, ಚೆನ್ನಾಗಿರುತ್ತೆ. ಸ್ಕಿನ್ ನ ಮೇಂಟೈನ್ ಮಾಡೋದಕ್ಕೆ ಫೇಶಿಯಲ್ ಬೇಕೇ ಬೇಕು. ಮಂತ್ಲಿ ಒನ್ಸ್ ಮಾಡಿಸ್ಕೊಂಡ್ರೆ ಸೊ ನಾವೇ ಮನೇಲಿ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ನಾವು ಮಸಾಜ್ ಟೆಕ್ನಿಕ್ ಗೊತ್ತಿಲ್ಲದೆ ಮಾಡ್ಕೊಂಡ್ರೆ ಏನು ಮಾಡ್ಕೊಂಡ್ರು ವೇಸ್ಟ್ ಅಂತ ಹೇಳ್ತೀರಾ? ಸ್ಕಿನ್ ಲೂಸ್ ಆಗ್ಬಿಡುತ್ತೆ. ಸೊ ನೀವ್ ಹೇಳಿದ್ರಿ ತಿಂಗ್ಳಿಗೊಂದ್ಸರಿ ಫೇಶಿಯಲ್ ಮಾಡಿಸ್ಕೊಬಹುದು ಅಂತ, ಬಟ್ ಅದರಿಂದ ಏನಾದ್ರು ಸೈಡ್ ಎಫೆಕ್ಟ್ಸ್ ಆಗತ್ತಾ? ಖಂಡಿತ ಇಲ್ಲ ಶ್ರುತಿ, ಇನ್ನು ತುಂಬಾ ಚೆನ್ನಾಗಿ ಗ್ಲೋ ಬರುತ್ತೆ ಸ್ಕಿನ್. ನಿಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ, ಈಗ ನೀವು ಎಕ್ಸರ್ಸೈಸ್ ಮಾಡ್ತೀರಾ, ಎಕ್ಸರ್ಸೈಸ್ ಮಾಡದೆ ನಿಮ್ಗೆ ಬಾಡಿ ಪಾರ್ಟ್ಸ್ ಅಂದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಬಾಡಿಗೆ ಎಕ್ಸರ್ಸೈಸ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಮಸಲ್ಸ್ಗೆ ಆಗ್ಬೋದು, ಬೋನ್ಸ್ಗೆ ಆಗ್ಬೋದು ಸ್ಟ್ರೆಂತ್ ಸಿಗುತ್ತೆ. ಬಟ್ ನಿಮ್ಗೆ ಫೇಸ್ಗೆ ಹೇಗೆ ನಿಮ್ಗೆ ಎಕ್ಸರ್ಸೈಸ್ ಮಾಡಕ್ಕಾಗುತ್ತೆ? ಖಂಡಿತ ಆಗೋದಿಲ್ಲ. ಸೊ ಅದಕ್ಕಾದ್ರೂ ನೀವು ಫೇಶಿಯಲ್ ನ ಕಂಪಲ್ಸರಿ ನೀವು ಅಬೌಟ್ 20 ಆದ್ಮೇಲೆ 25 ಇಯರ್ಸ್ ಆಗ್ತಾ ಏಜ್ ನಿಮ್ಗೆ ಆಗ್ತಾ ಫೇಶಿಯಲ್ ಕಂಪಲ್ಸರಿ ಮಂತ್ಲಿ ಒನ್ಸ್ ತಗೊಂಡ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. 100% ನೀವು ಸ್ಕಿನ್ ಟೈಟ್ನಿಂಗ್ ಮಾಡ್ಬೋದು, ಮತ್ತೆ ರಿಂಕಲ್ಸ್ ಕಡಿಮೆ ಮಾಡ್ಕೋಬಹುದು, ಪಿಗ್ಮೆಂಟೇಷನ್ಸ್ ಆಗ್ಬೋದು, ಇದೆಲ್ಲ ಖಂಡಿತ ಕಡಿಮೆ ಆಗುತ್ತೆ. ಇದ್ರಿಂದ ಖಂಡಿತ ಸೈಡ್ ಎಫೆಕ್ಟ್ ಇರಲ್ಲ. ಯಾವುದೇ ಚಿಕ್ಕ ಸೆಲೂನ್ ದೊಡ್ಡ ಸೆಲೂನ್ ಅಂತಲ್ಲ, ಎಲ್ಲೇ ಹೋದ್ರು ಏನ್ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಅದ್ರ ಬಗ್ಗೆ ನಮಗೂ ನಾಲೆಜ್ ಇರ್ಬೇಕು. ಒಂದ್ಸರಿ ನೀವು ಸೈಟ್ ಕ್ರಾಸ್ ಚೆಕ್ ಮಾಡ್ಕೊಂಡ್ರೆ ಬೆಟರ್. ಅದು ಏನ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದೀರಾ, ಅಲ್ಲಿರೋರು ಟೆಕ್ನಿಷಿಯನ್ ಗಳು ಇರ್ತಾರಲ್ಲ, ಅವ್ರಿಗೆ ಬರುತ್ತಾ ಕಂಪ್ಲೀಟ್ ಸರ್ವಿಸ್, ಅವ್ರು ಚೆನ್ನಾಗಿ ಗೊತ್ತಿದ್ಯಾ ಇಲ್ವಾ ಅದೆಲ್ಲ ನೀವು ಚೆಕ್ ಮಾಡ್ಕೊಂಡು ಸರ್ವಿಸ್ ತಗೊಳ್ಳಿ. ಮತ್ತೆ ಏನ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದಾರೆ ಅಂತ ಒಂದ್ಸರಿ ನೀವು ಕೂಡ ಚೆಕ್ ಮಾಡ್ಕೊಂಡು ಸರ್ವಿಸ್ ತಗೊಂಡ್ರೆ ನಿಮ್ಗೆ ರಿಸಲ್ಟ್ ಯಾವುದೇ ರೀತಿ ತೊಂದರೆ ಇರೋಲ್ಲ. ಫೇಶಿಯಲ್ ಮಂತ್ಲಿ ಒಂದ್ ಮಾಡಿಸ್ಕೊಬಹುದು ಅಂತ ಹೇಳಿದ್ರಿ, ಬಟ್ ಫೇಶಿಯಲ್ಸ್ ಅಲ್ಲೇ ತುಂಬಾ ತರದ್ ಫೇಶಿಯಲ್ಸ್ ಇದೆ. ಸೊ ಏನಾದ್ರೂ ಸ್ಕಿನ್ ಗ್ಲೋ ಬರ್ಬೇಕಂದ್ರೆ ನೀವ್ ಯಾವ ಫೇಶಿಯಲ್ ನ ಸಜೆಸ್ಟ್ ಮಾಡ್ತೀರಾ? ಸ್ಕಿನ್ ಗ್ಲೋ ಬರೋದಿಕ್ಕೆ ಅಂತಂದ್ರೆ ಈಗ ನಿಮ್ದು ನಮ್ಮ ಹತ್ರ ಸೆಲೂನ್ ಗಳಿಗೆ ಬಂದಾಗ ನಾವು ಸ್ಕಿನ್ ಚೆಕ್ ಮಾಡ್ತೀವಿ, ಸ್ಕಿನ್ ಅನಲೈಸ್ ಮಾಡ್ತೀವಿ. ಸೊ ನಿಮ್ಗೆ ಯಾವ ಟೈಪ್ ಸ್ಕಿನ್ ಇದೆ ಅಂತ ಚೆಕ್ ಮಾಡಿ ಅದಕ್ಕೆ ತಕ್ಕಂತೆ ನಾವು ನಿಮ್ಗೆ ಸಜೆಸ್ಟ್ ಮಾಡ್ತೀವಿ. ಸೊ ನಾನು ಆಗ್ಲೇ ಹೇಳ್ದಂಗೆ ಎಲ್ಲರದು ಒಂದೇ ತರ ಸ್ಕಿನ್ ಇರೋದಿಲ್ಲ. ಸೊ ಹಾಗಾಗಿ ಯಾವ ರೀತಿ ಸ್ಕಿನ್ ಇದೆ ಅಂತ ಚೆಕ್ ಮಾಡಿ ಅದನ್ನ ಅನಲೈಸ್ ಮಾಡಿ ನಾವು ಫೇಶಿಯಲ್ ಕೊಟ್ಟಾಗ 100% ನಿಮ್ಗೆ ಗ್ಲೋ ಬಂದೇ ಬರುತ್ತೆ. ಬಟ್ ಅದೇ ಕೆಲವರು ನನ್ಗೆ ಬ್ರೈಟ್ ಆಗ್ಬೇಕು, ನಾನು ಕಪ್ಪಿದೀನಿ, ತುಂಬಾ ಬ್ರೈಟ್ ಆಗಿ ಕಾಣಿಸ್ಬೇಕು ಅಂತೆಲ್ಲ ಅನ್ಕೊಂಡ್ ಬರ್ತಾರೆ. ಬಟ್ ಅದ್ ನಾವ್ ಸುಮ್ನೆ ಫೇಕ್ ಪ್ರಾಮಿಸ್ ಮಾಡಕ್ ಆಗೋದಿಲ್ಲ. ನಾವ್ ಏನ್ ಬಂದಿರ್ತೀವಿ ಅದು ಪರ್ಮನೆಂಟ್, ಅದನ್ನಂತೂ ಯಾರು ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದನ್ನ ರಿಯಾಲಿಟಿ ಒಪ್ಕೊಂಡು ನಾವು ಸ್ಕಿನ್ ನ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ನಾವು ಸ್ಕಿನ್ ನ ನೀಟಾಗಿ ಇಟ್ಕೊಂಡ್ರೆ ಅದ್ರಲ್ಲಿ ಗ್ಲೋ ಬಂದೇ ಬರುತ್ತೆ. ಸೊ ಅದ್ರ ಕಡೆ ಕಾನ್ಸಂಟ್ರೇಷನ್ ಕೊಡ್ಬೇಕೇ ಹೊರತು ನಾವು ಫೇರ್ ಆಗ್ಬೇಕು ಅನ್ನೋದೆಲ್ಲ ಖಂಡಿತ ಸಾಧ್ಯ ಇಲ್ಲ. ಸೊ ತುಂಬಾನೇ ಸ್ಕಿನ್ ಕೇರ್ ರುಟೀನ್ ಬಗ್ಗೆ ನಮಗೆ ಡೀಟೇಲ್ಸ್ ನ ಕೊಟ್ಟಿದ್ದೀರಾ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ನಮಗೆ ಅಂದ್ರೆ ಸ್ಕಿನ್ ಜೊತೆಗೆ ಹೇರ್. ಸೊ ಇವಾಗಂತೂ ಈ ಧೂಳಲ್ಲಿ ಓಡಾಡೋದ್ರಿಂದ ತುಂಬಾನೇ ಹೇರ್ ಫಾಲ್ ಸಮಸ್ಯೆ ಎಲ್ರಿಗೂ ಇದ್ದೇ ಇರುತ್ತೆ. ಸೊ ಅವ್ರ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತಾರೆ. ನನ್ನ ಫಸ್ಟ್ ಕ್ವೆಶನ್ ಹೇರ್ ಗ್ರೋತ್ ಬಗ್ಗೆ ಬಂದು, ಮನೆಯಲ್ಲೇ ಹೇಗೆ ನಾವು ಹೇರ್ ಗ್ರೋತ್ ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು, ಹೇರ್ ಫಾಲ್ ನ ಹೆಂಗೆ ರೆಡ್ಯೂಸ್ ಮಾಡ್ಕೋಬಹುದು ಅಂತ ಏನಾದ್ರೂ ಟಿಪ್ಸ್ ಕೊಡ್ತೀರಾ? ಓಕೆ, ಹೇರ್ ಗ್ರೋತ್ ಅಂತ ಬಂದಾಗ ನಮ್ಗೆ ಫಸ್ಟ್ ನಾವು ಚೆಕ್ ಮಾಡ್ಕೊಬೇಕಾಗತ್ತೆ ನಮ್ಮ ಬಾಡಿಲಿ ಯಾವ್ದು ಡಿಫಿಷಿಯನ್ಸಿ ಇದೆ ಅಂತ ಹೇಳಿ ನಾವು ಫಸ್ಟ್ ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಆ ಡಿಫಿಷಿಯನ್ಸಿಗೆ ನಾವು ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಸೊ ಹಾಗಾಗಿ ನೀವು ಡರ್ಮಾಟಾಲಜಿಸ್ಟ್ ಹತ್ರ ಹೋಗ್ಬೇಕಾಗತ್ತೆ. ಜೊತೆಗೆ ನಿಮ್ಗೆ ಏನ್ ಡಿಫಿಷಿಯನ್ಸಿ ಇದೆ ಅಂತ ಒಂದ್ಸರಿ ಚೆಕ್ ಮಾಡ್ಕೊಂಡು ಅದಕ್ಕೆ ನೀವು ರೂಟ್ಗೆನೆ ನೀವು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕು. ವಿಟಮಿನ್ ಡೆಫಿಷಿಯನ್ಸೀಸ್ ಇದ್ರೆ ಓಕೆ. ಸೊ ಅದ್ರ ಜೊತೆಗೆ ನೀವು ಹೋಮ್ ರೆಮಿಡಿ ಮಾಡ್ಕೋತೀವಿ ಅಂತ ಅಂದ್ರೆ ಆಮ್ಲಾ ಇಸ್ ದ ಬೆಸ್ಟ್. ಹೇರ್ ಗ್ರೋತ್ಗೆ ಆಮ್ಲಾ ಅಂತಂದ್ರೆ ಅದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿಯೋದಾಗ್ಬೋದು. ಜೊತೆಗೆ ಅದ್ರ ಒಳ್ಳೆ ವೈಟಮಿನ್ಸ್ ತರಕಾರಿಗಳು, ಹಣ್ಣು ತರಕಾರಿಗಳು, ಅದೆಲ್ಲ ನೀವ್ ಏನೇ ಟ್ರೀಟ್ಮೆಂಟ್ ತಗೊಳ್ಳಿ, ಮೇಲ್ಗಡೆ ಟ್ರೀಟ್ಮೆಂಟ್ ಈಗ ಸ್ಕಿನ್ ಕೇರ್ ಹೋಗ್ಬೋದು, ಹೇರ್ಗೆ ಹೋಗ್ಬೋದು, ನೀವು ಮೇಲ್ಗಡೆ ಒಂದ್ ಕೋಟ್ಗಾಗುತ್ತೆ, ಸ್ಕಿನ್ ಮೇಲಾಗತ್ತೆ. ಆದ್ರೆ ನೀವು ಒಳಗಡೆಯಿಂದ ಮಾತ್ರ ನಿಮ್ಗೆ ಒಳ್ಳೆ ರಿಸಲ್ಟ್ ಬರ್ಬೇಕು ಅಂದ್ರೆ ಒಳಗಡೆ ಕೂಡ ನಾವು ಬಾಡಿ ಒಳಗಡೆ ಕೂಡ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ. ಸೊ ಹಾಗಾಗಿ ಆಮ್ಲಾ ಆಗ್ಬೋದು, ಬೀಟ್ರೂಟ್ ಕ್ಯಾರೆಟ್ ಜ್ಯೂಸ್ ಆಗ್ಬೋದು, ಒಳ್ಳೆ ವೈಟಮಿನ್ಸ್ ತರಕಾರಿ ಸೊಪ್ಪು ಇದೆಲ್ಲ ಚೆನ್ನಾಗಿ ತಿಂತಾ ಬಂದ್ರೆ ಹೇರ್ ಫಾಲಿಂಗ್ ಕಡಿಮೆ ಆಗುತ್ತೆ. ಸೊ ಹೇಗ ಅದ ಕಡಿಮೆ ಆಗ್ತಿದ್ದಂಗೆ ನಿಮ್ಗೆ ಹೇರ್ ಗ್ರೋತ್ ತುಂಬಾ ಚೆನ್ನಾಗಿ ಆಗುತ್ತೆ. ಮತ್ತೆ ಇನ್ನೊಂದ್ ಮೇನ್ ಇಂಪಾರ್ಟೆಂಟ್, ತಲೆಯಲ್ಲಿ ನಮ್ಗೆ ಸ್ಕ್ಯಾಲ್ಪ್ ಅಲ್ಲಿ ಡ್ಯಾಂಡ್ರಫ್ ಇರಬಾರ್ದು.
ಓಕೆ. ಸ್ಕ್ಯಾಲ್ಪಲ್ ಡ್ಯಾಂಡ್ರಫ್ ಇದ್ರೆ ನಮ್ಗೆ ಹೇರ್ ಗ್ರೋತ್ ಆಗೋದಿಲ್ಲ, ಡ್ರೈನೆಸ್ ಬರುತ್ತೆ, ಇಚಿನೆಸ್ ಬರುತ್ತೆ, ಹೇರ್ ಫಾಲ್ ಆಗುತ್ತೆ. ಓಕೆ. ಸೊ ಸ್ಕ್ಯಾಲ್ಪಲ್ಲಿ ಡ್ಯಾಂಡ್ರಫ್ ಇಲ್ದಂಗೆ ನಾವು ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಅಂತ ಒಳ್ಳೊಳ್ಳೆ ಟ್ರೀಟ್ಮೆಂಟ್ಸ್ ಇದೆ. ಸ್ಕ್ಯಾಲ್ಪ್ ಟ್ರೀಟ್ಮೆಂಟ್ ಸೆಲೂನಲ್ಲಿ ಆಗ್ಬೋದು, ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಇದೆ. ಸೊ ಒಳ್ಳೆ ಇದಕ್ಕೆ ಹೋಗಿ ನೀವು ಒಳ್ಳೆ ಸೆಲೂನ್ಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ರೆ 100% ನೀವು ಡ್ಯಾಂಡ್ರಫ್ ಫ್ರೀ ಇದ್ದಷ್ಟು ಹೇರ್ಸ್ ಚೆನ್ನಾಗಿ ಗ್ರೋತ್ ಆಗುತ್ತೆ. ಜೊತೆಗೆ ಹೇಳಿದ್ನಲ್ಲ ಆಮ್ಲ ತಗೊಂಡು ವೈಟಮಿನ್ಸ್ ಡಿಫಿಷಿಯನ್ಸಿ ಕಂಡಿಡ್ಕೊಂಡ್ರೆ ನಮಗೆ ಖಂಡಿತ ಅದ್ರದ್ದು ಹೇರ್ ಫಾಲ್ಸ್ ಆಗ್ಬೋದು, ಮತ್ತೆ ನರಿಶಿಂಗ್ ಆಗ್ಬೋದು, ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಬರುತ್ತೆ. ತುಂಬಾ ಥ್ಯಾಂಕ್ಸ್ ದರ್ಶಿನಿ. ಇನ್ನೊಂದು ನನಗೆ ಕ್ಯೂರಿಯಾಸಿಟಿ ಇರೋ ಕ್ವೆಶನ್, ಮುಂಚೆ ಸ್ಟ್ರೈಟ್ನಿಂಗ್ ಅಂತ ಒಂದೇ ಕಾನ್ಸೆಪ್ಟ್ ಇರ್ತಾ ಇತ್ತು, ಬಟ್ ಇವಾಗ ಕೆರಟಿನ್ ಇರ್ಬೋದು, ನ್ಯಾನೋಪ್ಲಾಸ್ಟಿಯಾ ಇರ್ಬೋದು, ಈ ತರ ತುಂಬಾನೇ ಡಿಫ್ರೆಂಟ್ ಸರ್ವಿಸಸ್ ಹೇರ್ ಸ್ಟ್ರೈಟ್ನಿಂಗ್ ಅಂತಾನೆ ಬಂದ್ಬಿಟ್ಟಿದೆ. ಸೊ ಇದ್ರಲ್ಲಿ ಏನ್ ಡಿಫ್ರೆನ್ಸಸ್ ಇದೆ ಅಂಡ್ ಇದ್ರಲ್ಲಿ ಯಾವ್ದು ಬೆಸ್ಟ್ ಅಂತ ನೀವು ಸಜೆಸ್ಟ್ ಮಾಡ್ತೀರಾ? ಹೌದು, ಇವಾಗ ಎಲ್ಲರಿಗೂ ಲುಕ್ ವೈಸ್ ಬಂತಂದ್ರೆ ಹೇರ್ ತುಂಬಾ ಇಂಪಾರ್ಟೆಂಟ್. ಹೌದು. ನೀವೇನೇ ಚೆನ್ನಾಗಿ ಮಾಡ್ಕೊಳ್ಳಿ, ಹೇರ್ ಇಲ್ಲ ಅಂತಂದ್ರೆ ಅದು ನಾವೆಲ್ಲ ಲುಕ್ಗೆ ಹೊರಟೋಗ್ಬಿಡುತ್ತೆ ನಮ್ದು. ಸೊ ಹಾಗಾಗಿ ಮತ್ತೆ ಇನ್ನೊಂದು ಸ್ಮೂತ್ನಿಂಗ್, ಕೆರಟಿನ್, ಬೊಟಾಕ್ಸ್ ಅಂತ ಹೇಳಿದ್ರಲ್ಲ, ನಾನೋಪ್ಲಾಸ್ಟಿ ಅಂತ ಹೇಳಿದ್ರಲ್ಲ, ಅದೆಲ್ಲ ಎಲ್ಲ ಡಿಫ್ರೆಂಟ್ ಟ್ರೀಟ್ಮೆಂಟ್. ಅದೆಲ್ಲ ಈಗ ಸ್ಮೂತ್ನಿಂಗ್ ಬಂದ್ಬಿಟ್ಟು ನಿಮ್ಗೆ ಕೆಮಿಕಲ್ ಟ್ರೀಟ್ಮೆಂಟ್ ಬರುತ್ತೆ, ಬಟ್ ಅದು ಪರ್ಮನೆಂಟ್ ಇರುತ್ತೆ. ಸೊ ಒಂದ್ಸರಿ ಮಾಡಿಸ್ಕೊಂಡ್ರೆ ನೀವು ಅದು ಬೇಡ ಅಂತ ಹೇಳಿ ಬೇಜಾರಾಗಿ ಕಟ್ ಮಾಡ್ಬೇಕೇ ಹೊರತು ಹೇರ್ ಅದು ಪರ್ಮನೆಂಟ್ ಆಗಿ ನಿಮ್ ಜೊತೆಗೆ ಇದ್ಬಿಡುತ್ತೆ, ಸ್ಟ್ರೈಟ್ ಇರುತ್ತೆ. ಸೊ ಅದೊಂದು ಸ್ಮೂತ್ನಿಂಗ್ ಬಂದ್ಬಿಟ್ಟು ಈಗ ಟ್ರೆಂಡ್ ಅಲ್ಲಿ ಇಲ್ಲ ಅದು, ಮತ್ತೆ ಎಲ್ಲರಿಗೂ ಗೊತ್ತಾಗೋಗಿದೆ ಅದು ಕೆಮಿಕಲ್. ಬಟ್ ನಿಮ್ಗೆ ಅದು ಪರ್ಮನೆಂಟ್ ಇರುತ್ತೆ ಅದು. ಈ ಕೆರಟಿನ್, ಬೊಟಾಕ್ಸ್, ನಾನೋಪ್ಲಾಸ್ಟಿ ಎಲ್ಲ ನಿಮ್ಗೆ ಪ್ರೋಟೀನ್ ಟ್ರೀಟ್ಮೆಂಟ್ ಆಗುತ್ತೆ. ಬಟ್ ಎಲ್ಲದಕ್ಕಿಂತ ಬೆಸ್ಟ್ ಅಂದ್ರೆ ಬೊಟಾಕ್ಸ್ ಮತ್ತೆ ನಾನೋಪ್ಲಾಸ್ಟಿ. ಅದು 60 ವಾಶ್ ವರೆಗೂ ಇರುತ್ತೆ ನಿಮ್ಗೆ. ನಿಮ್ಗೆ ಪ್ರೋಟೀನ್ ಟ್ರೀಟ್ಮೆಂಟ್ ಇರುತ್ತೆ. ಮೇ ಬಿ ಅದು ಒಂದ್ ಸ್ವಲ್ಪ ಓವರ್ ಸ್ಟ್ರೈಟ್ ಅಲ್ಲದೆ ಒಂದ್ ನ್ಯಾಚುರಲ್ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ಈಗ ಸ್ಮೂತಿಂಗ್ ಎಲ್ಲಾದ್ರೆ ನಿಮ್ಗೆ ಸ್ಟ್ರೈಟ್ ಲುಕ್ ಬಂದಿರುತ್ತೆ, ಇದು ನ್ಯಾಚುರಲ್ ಆಗಿರುತ್ತೆ ನಿಮ್ಗೆ. ಸೊ ನಿಮ್ಗೆ ಮೇಂಟೆನೆನ್ಸ್ ಈಸಿ ಇರುತ್ತೆ. ಶಾಂಪು ಅದ್ರದ್ದೇ ಶಾಂಪು, ಕಂಡೀಷನರ್ ಯೂಸ್ ಮಾಡ್ಬೇಕಾಗುತ್ತೆ. ಕಂಡೀಷನರ್ ಎಲ್ಲ ಹಾಕಾದ್ಮೇಲೆ ನೀವು 10 ನಿಮಿಷ ಬಿಟ್ಟು ಹೇರ್ ವಾಶ್ ತಗೋತೀರಾ. ಹೇರ್ ವಾಶ್ಗೆ ಯಾವಾಗ್ಲೂ ಬೆಚ್ಚಗಿರೋ ನೀರಿಂದಾನೇ ಮಾಡ್ಬೇಕು, ಬಿಸಿ ನೀರಿಂದ ಹೇರ್ ವಾಶ್ ಎಲ್ಲ ತಗೋಬಾರ್ದು. ಈಗ ಸ್ಕಿನ್ಗಾದ್ರೂ ಅಷ್ಟೇ ಆದಷ್ಟು ವಾರ್ಮ್ ವಾಟರ್ ನ ಯೂಸ್ ಮಾಡಿದ್ರೆ ಒಳ್ಳೇದು. ಸೊ ನಮಗೆ ಕಂಪ್ಲೀಟ್ ಆಗಿ ಹೇರ್ ಕೇರ್ ಬಗ್ಗೆ ಹೇಳಿದೀರಾ, ಸ್ಕಿನ್ ಕೇರ್ ಬಗ್ಗೆ ಹೇಳಿದೀರಾ. ನನ್ ಲಾಸ್ಟ್ ಕ್ವೆಶನ್, ಮನೇಲೇನೆ ಸ್ಕಿನ್ ಮೇಂಟೈನ್ ಮಾಡ್ಕೊಳಕ್ಕೆ ಏನಾದ್ರೂ ಟಿಪ್ಸ್ ಕೊಡ್ತೀರಾ ನಮ್ಮ ಆಡಿಯನ್ಸ್ಗೆ? ಓಕೆ, ಹೌದು, ಎಲ್ಲರಿಗೂ ಆದಷ್ಟು ಸೆಲೂನ್ಗೆ ಹೋಗಕ್ ಆಗಲ್ಲ ಅಂತ ಮನೇಲೇ ಮಾಡ್ಕೋಬೇಕು ಅಂತಂದ್ರೆ, ಈಗ ಮನೇಲಿ ಮಾಡ್ಕೋತೀನಿ ಅಂತಂದ್ರೆ ನಿಮ್ಗೆ ಹಳದಿ ಹಾಕೋಬಹುದು, ಬಾದಾಮಿನ ಹಾಲಲ್ಲಿ ನೆನೆಸಿ ಪೇಸ್ಟ್ ಮಾಡಿ ಪ್ಯಾಕ್ ತರ ಹಾಕೋಬಹುದು. ಹೇರ್ಗೆ ಹಾಕೋತೀನಿ ಅಂದ್ರೆ ಎಗ್ ವೈಟ್ ಹಾಕೋಬಹುದು, ಎಗ್ ವೈಟ್. ಮತ್ತೆ ಬಟರ್ ಫ್ರೂಟ್, ಅದು ನೀವು ಸ್ಕಿನ್ಗೆ ಮತ್ತೆ ಹೇರ್ಗೆ ಎರಡಕ್ಕೂ ಕೂಡ ಅಪ್ಲೈ ಮಾಡ್ಬೋದು. ತುಂಬಾ ಒಳ್ಳೆ ರಿಸಲ್ಟ್ ಇದೆ ಬಟರ್ ಫ್ರೂಟ್ ಇಂದ. ಬಟ್ ಮನೇಲಿ ಸಣ್ಣ ಸಣ್ಣ ರೆಮಿಡಿ ಮಾಡ್ಕೊಡೋದ್ರಿಂದ ನಿಮ್ ಸ್ಕಿನ್ ಕೇರ್ ಡೈಲಿ ರೊಟೀನ್ಗೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ದರ್ಶಿನಿ. ಐ ಥಿಂಕ್ ಓವರ್ ಆಲ್ ಎಲ್ಲಾ ಟಾಪಿಕ್ಸ್ ನಾವು ಕವರ್ ಮಾಡಿದೀನಿ. ಸಲೂನ್ ಸರ್ವಿಸಸ್ ಅಲ್ಲಿ ಇರ್ಬೋದು, ಇಲ್ಲಾಂದ್ರೆ ಹೇರ್ ಕೇರ್ ಇರ್ಬೋದು, ಸ್ಕಿನ್ ಕೇರ್ ಇರ್ಬೋದು, ಮತ್ತೆ ಮನೇಲೆ ಟಿಪ್ಸ್ ಪ್ರತಿಯೊಂದನ್ನು ನಮ್ಮ ವೀಕ್ಷಕರಿಗೆ ಹೇಳ್ಕೊಟ್ಟಿದ್ದೀರಾ. ನನ್ಗೂ ಕೂಡ ಇದರಿಂದ ತುಂಬಾನೇ ನಾಲೆಜ್ ಗೇನ್ ಆಯ್ತು. ಥ್ಯಾಂಕ್ ಯು ಸೋ ಮಚ್ ದರ್ಶಿನಿ. ನನ್ನ ಲಾಸ್ಟ್ ಕ್ವೆಶನ್, ಸೊ ಇಷ್ಟೆಲ್ಲ ನಿಮಗೆ ನಾಲೆಜ್ ಇದೆ, ನೀವು ಆಲ್ಮೋಸ್ಟ್ 14 years ಇಂದ ಎಕ್ಸ್ಪೀರಿಯನ್ಸ್ ಇದೆ. ಸೊ ನಿಮ್ ಸಲೂನ್ ಎಲ್ಲಿದೆ, ಸೊ ನೀವೇನೇನ್ ಸರ್ವಿಸಸ್ ಕೊಡ್ತೀರಾ, ಆ ಡೀಟೇಲ್ಸ್ ನಮ್ಮ ವೀಕ್ಷಕರಿಗೆ ಕೊಡ್ಬೋದಾ? ಖಂಡಿತ. ನಮ್ಮ ಸಲೂನ್ ಬಂದು ಶಾಂತಲಾ ಥಿಯೇಟರ್ ರೋಡ್, ಮರಿಮಲ್ಲಪ್ಪ ಕಾಲೇಜ್ ರೋಡ್, ಶಾಂತಲಾ ಥಿಯೇಟರ್ ರೋಡ್ ಅಲ್ಲಿ ಇದೆ. ರಾಯರ ಮಠದ ಎದುರುಗಡೆ ಏರ್ಟೆಲ್ ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಟೋನಿ ಅಂಡ್ ಗಾಯ್ ಅಂತ ಹೇಳಿ ಸಲೂನ್ ಇದೆ. ದಯವಿಟ್ಟು ಎಲ್ಲರೂ ಒಂದ್ಸರಿ ವಿಸಿಟ್ ಮಾಡ್ಲೇಬೇಕು. ಒಂದ್ಸರಿ ನಮ್ಮ ಸರ್ವಿಸ್ ನ ನೀವು ತಗೊಂಡ್ರೆ ಖಂಡಿತ ಮತ್ತೆ ಮತ್ತೆ ಬರ್ತೀರಾ ಅಂತ ಗ್ಯಾರಂಟಿ ಆಗಿ ಹೇಳ್ತೀನಿ ನಾನು. ಮತ್ತೆ ನಮ್ಮಲ್ಲಿ ನಿಮ್ಗೆ ಟಾಪ್ ಟು ಬಾಟಮ್ ಹೇರ್ ಇಂದ ಹಿಡಿದು ಪೆಡಿಕ್ಯೂರ್, ಮೆನಿಕ್ಯೂರ್, ಫೇಶಿಯಲ್ಸ್, ಜೆಂಟ್ಸ್ ಮತ್ತೆ ಲೇಡೀಸ್ ಇಬ್ರಿಗೂ ಇದೆ. ಟಾಪ್ ಟು ಬಾಟಮ್ ಸರ್ವಿಸ್ 100% ಎಲ್ಲ ನಿಮ್ಗೆ ಪ್ರೊಫೆಷನಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡೋದಂತೂ ಗ್ಯಾರಂಟಿ. ಖಂಡಿತ ವಿಸಿಟ್ ಮಾಡಿ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ದರ್ಶಿನಿ. ಇಟ್ ವಾಸ್ ನೈಸ್ ಟಾಕಿಂಗ್ ಟು ಯು.